ಉಗ್ರರ ಕೃತ್ಯ ಖಂಡಿಸಿ ಮಾನ್ವಿಯಲ್ಲಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಬಸವ ವೃತ್ತದ ಬಳಿ ಪಂಚಿನ ಮೂಲಕ ಆಕ್ರೋಶ. ಉಗ್ರರ ಕೃತ್ಯ ಖಂಡಿಸಿ ಶಾಸಕ ಹಂಪಯ್ಯ ನಾಯ್ಕ. ಪ್ರವಾಸಿಗರನ್ನ ಗುಂಡೆಕ್ಕಿರುವುದನ್ನ ಖಂಡಿಸಿದ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು. ದೇಶವಾಸಿಗಳು ಒಂದಾಗಿ ಎಂದು ಕರೆ. ಪಹಲ್ಗಾಮ್ನಲ್ಲಿ ಉಗ್ರರು ದೇಶದ ಜನರ ಮೇಲೆ ದಾಳಿ ಮಾಡಿ ಜನರನ್ನು ಆತಂಕ ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಇದನ್ನ ಖಂಡಿಸಬೇಕು ಎಂದು ಸಚಿವ ಎನ್ಎಸ್ ಬೋಸರಾಜು ಪುತ್ರ ರವಿ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವವೃತ್ತದಲ್ಲಿ ಉಗ್ರರ ಕೃತ್ಯ ಖಂಡಿಸಿ ಯುವ ಕಾಂಗ್ರೆಸ್ ಘಟಕ ಹಮ್ಮಿಕೊಂಡಿದ್ದ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಜನಾಂಗದವರನ್ನ ವಿಭಜನೆ ಮಾಡುವ ಸಲುವಾಗಿ ಆತಂಕವಾದಿಗಳು ಈ ಕೃತ್ಯ ಎಸಗಿದ್ದಾರೆ. ಯಾರೂ ಧೃತಿಗೆಡಬಾರದು ಎಂದಿದ್ದಾರೆ. ಪ್ರವಾಸ ವೀಕ್ಷಿಸಲು ತೆರಳಿದ್ದ ಸಾಮಾನ್ಯ ಜನರ ಮೇಲೆ ಪಾಪಿಗಳ ನಡೆಯನ್ನ ಖಂಡಿಸಬೇಕು. ಸರ್ಕಾರ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಜರುಗಿಸುತ್ತೆ ಎಂದಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ. ಇವತ್ತು ಮಾನ್ವಿ ಪಟ್ಟಣದಲ್ಲಿ ಮಾನ್ವಿ ಯುವ ಕಾಂಗ್ರೆಸ್ ಘಟ ವತಿಯಿಂದ ಏನು ಪಹಲ್ಗಾಮಲ್ಲಿ ಒಂದು ಉಗ್ರರ ದಾಳಿಯನ್ನು ನಡೆಸಿ 25 ಸಾಮಾನ್ಯ ಜನರನ್ನ ಕೊಲ್ಲಿದಂಥ ಏನು ಆತಂಕವಾದಿಗಳೇನಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿ ಆ ಮೃತಪಟ್ಟಂಥ ಕುಟುಂಬಗಳಿಗೆ ಸಾಂತ್ವನ ಅರ್ಪಿಸಿ ಇವತ್ತು ದೇಶದಲ್ಲಿ ಏನು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆಲ್ಲ ನಾವೆಲ್ಲರೂ ಸೇರಿ ಅದನ್ನು ಖಂಡನೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲೊಂದು ಕಡೆ ಆತಂಕವಾದಿಗಳಂದ್ರೆ ಏನು ಆತಂಕ ಸೃಷ್ಟಿ ಮಾಡೋರು, ಹೌದಾ ಇಲ್ಲ? ಎಲ್ಲಿ ಆತಂಕ ಇದೆಯೋ ಅಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿ ದೇಶದಲ್ಲಿ ಆತಂಕವನ್ನ ಮಾಡಿ ಜನರನ್ನ ವಿಭಜನೆ ಮಾಡಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಂತೇಳಿ ಇವತ್ತು ಆತಂಕವಾದಿಗಳದ್ದು ಒಂದು ದುರುದ್ದೇಶ. ಇವತ್ತು ಯಾಕೆ ಸಾಮಾನ್ಯ ಜನರನ್ನ ಯಾಕೆ ಕೊಲ್ಲಿದ್ರು ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ಸಾಮಾನ್ಯ ಜನರನ್ನ ಕೊಲ್ಲಿದಾಗ ನಾವೆಲ್ಲರೂ ದೇಶವಾಸಿಗಳು ಏನಿದೀವಿ ನಾವೆಲ್ಲರೂ ವಿಭಜನೆ ಆಗಿ ಏನೇನೋ ಬೇರೆ ಬೇರೆ ಸಮಾಜಗಳಲ್ಲಿ ನಾವು ವಿಭಜನೆ ಆಗಿ ಧರ್ಮಗಳಲ್ಲಿ ವಿಭಜನೆ ಆಗಿ ದೇಶ ಒಡೆಯಂತ ಕೆಲಸವನ್ನ ಮಾಡ್ಬೇಕಂತೇಳಿ ಈ ಆತಂಕವಾದಿಗಳದ್ದು ಒಂದು ಕೆಲಸ. ಇವತ್ತು ಅದನ್ನ ನಾವು ವಿರೋಧ ಮಾಡಬೇಕಾಗ್ತದೆ. ಇವತ್ತು ಎಲ್ಲೋ ಒಂದ್ ಕಡೆ ಮಾಧ್ಯಮಗಳಲ್ಲಿ ಏನು ಯಾವ ರೀತಿ ಇದನ್ನ ಪ್ರತಿಬಿಂಬಿಸಿದ್ದಾರೆ ಅಂತಂದ್ರೆ ದೇಶ ಒಡೆದೋಗಿದೆ, ಜಾತಿಯಲ್ಲಿ ಒಡೆದೋಗಿದೆ, ಧರ್ಮದಲ್ಲಿ ಒಡೆದೋಗಿದೆ ಅಂತ ತೋರಿಸಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ನಾವೆಲ್ಲರೂ ಯಾವತ್ತೂ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು. ನಾವೆಲ್ಲರೂ ಸೇರಿ ಈ ದೇಶವಾಸಿಗಳಾಗಿ ಒಂದಾಗಿ ನಾವು ಇದನ್ನ ಎದುರಿಸಬೇಕಾಗ್ತದೆ. ಯಾಕಂತಂದ್ರೆ ಆತಂಕವಾದಿಗಳದ್ದು ಏನು ಒಂದು ಕೆಲಸ ಅಂತಂದ್ರೆ ನಮ್ಮನ್ನ ಹೊಡೆದು ದೇಶವನ್ನು ಹೊಡಿಬೇಕಂತ ಒಂದು ಕೆಲಸ ಮಾಡ್ತಾ ಇದೆ ಇವತ್ತು. ಅದು ಮಾಧ್ಯಮಗಳಲ್ಲಿ ನಾನು ವಿಶೇಷವಾದಂತ ನಾನು ಮನವಿಯನ್ನ ಮಾಡ್ತೀನಿ. ಇವತ್ತು ನಾವೆಲ್ಲರೂ ಬಹಳ ಜವಾಬ್ದಾರಿಯಿಂದ ಇದನ್ನ ಏನು ಅವ್ರ ಹಿಂದಿನ ಉದ್ದೇಶ ಏನು, ಅದು ಪಾಕಿಸ್ತಾನ ಆಗಿರ್ಬೋದು ಅಥವಾ ಬೇರೆ ಬೇರೆ ಆತಂಕವಾದಿಗಳಿರ್ಬೋದು, ಲಷ್ಕರ್ ಎ ತೊಯ್ಬಾ ಇರ್ಬೋದು, ಅವರು ಸೃಷ್ಟಿ ಮಾಡೋದು ಏನಂತಂದ್ರೆ ನಮ್ಮ ದೇಶನ ಹೊಡಿಬೇಕು, ಧರ್ಮದ ಆಧಾರದ ಮೇಲೆ ಹೊಡಿಬೇಕು, ಜಾತಿ ಆಧಾರದ ಮೇಲೆ ಹೊಡೆದು ನಮ್ಮ ದೇಶನ ಹೊಡಿಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಧ್ಯಮಗಳು ಇವತ್ತು ತೋರಿಸಿದಂತ ಒಂದು ಕೆಲಸ ಏನಂತಂದ್ರೆ ಅವರು ಆ ಒಂದು ಏನು ಆತಂಕವಾದಿಗಳು ಮಾಡ್ತಾ ಇದ್ದಾರೆ ಅಥವಾ ಪಾಕಿಸ್ತಾನ ಮಾಡ್ತಾ ಇದೆ ಅಥವಾ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಒಂದು ಏನು ಪ್ರೆಸ್ ಮತ್ತೆ ಮೀಡಿಯಾ ಮತ್ತೆ ಇವರು ಎಲ್ಲರೂ ಸೇರಿ ವಿರೋಧ ಮಾಡಿ ನಾವೆಲ್ಲರೂ ಒಂದು ದೇಶವಾಸಿಗಳು ನಾವೆಲ್ಲರೂ ಒಂದಾಗಿ ಬಾಳೋಣ. ಇಂಥ ಒಂದು ಘಟನೆಗಳಿಗೆ ನಾವು ಖಂಡಿಸಬೇಕಾಗ್ತದೆ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಇವತ್ತು ನಾವು ಒಂದು ದೇಶ, ನಾವೆಲ್ಲರೂ ಭಾರತೀಯರು, ನಾವು ಇದನ್ನ ಎಲ್ಲರೂ ಸೇರಿ ಖಂಡನೆ ಮಾಡಿ ಅದನ್ನ ನಾವು ಒಂದಾಗಿ ಇರೋಣ. ಎಲ್ಲಿ ಧರ್ಮದ ಆಧಾರದ ಮೇಲೆ ಮತ್ತೆ ಜಾತಿ ಆಧಾರದ ಮೇಲೆ ನಾವೆಲ್ಲ ಬೇರೆ ಬೇರೆ ಆಗ್ಬಾರ್ದು. ಆ ಒಂದು ಆದ್ರೆ ಏನು ಇವತ್ತು ಪ್ರೆಸ್ ನಲ್ಲಿ ತೋರಿಸ್ತಾ ಇದ್ದಾರೆ, ನಾವು ಏನನ ಹಂಗಾದ್ರೆ ಅವ್ರಿಗೆ ನಾವು ಬಲ ಕೊಟ್ಟಂಗ ಆಗ್ತದೆ, ಅದೇ ಆತಂಕವಾದಿಗಳಿಗೆ ಬಲ ಕೊಟ್ಟಂಗ ಆಗ್ತದೆ. ಅದು ಆಗ್ಕೂಡ್ದು ಅಂತಂದ್ರೆ ಇವತ್ತು ಮಾಧ್ಯಮಗಳ ಮುಖಾಂತರ
ಇವತ್ತು ನಾವೆಲ್ಲರೂ ದೇಶವಾಸಿಗಳು ನಾವೆಲ್ಲರೂ ನಾವು ಒಂದಾಗಿ ಇವತ್ತು ಒಂದು ಕೂಗನ್ನ ನಾವು ಮಾನವೀಯ ಪಟ್ಟಣದಿಂದ ನಾವು ಕಳಿಸ್ತಾ ಇದ್ದೇವೆ. ಈ ನಮ್ಮ ದೇಶವಾಸಿಗಳನ್ನ ಕೊಂದಂತ ಈ ಆತಂಕವಾದಿಗಳನ್ನ ನಾವು ವಿರೋಧ ಮಾಡ್ತೀವಿ. ದೇಶ ಒಗ್ಗಟ್ಟಾಗಿರ್ತದೆ, ಒಗ್ಗಟ್ಟಾಗಿ ಇದನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಾ, ಇನ್ನ ಮುಂದೆ ಏನ್ ಆಗಿರೋದಂತ ಏನು ಸನ್ನಿವೇಶಗಳು ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇವತ್ತು ನಾವು ಅಭಿನಂದಿಸಬೇಕಾಗ್ತದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಏನು 160 200 ಮೇಲ್ಪಟ್ಟು ಏನು ನಮ್ಮ ಕನ್ನಡಿಗರ ವಾಸಿಗಳು ಅಲ್ಲಿ ಕಾಶ್ಮೀರದಲ್ಲಿ ಇದ್ದಂಥವ್ರನ್ನ ಸ್ಪೆಷಲ್ ಏರ್ಕ್ರಾಫ್ಟ್ ಅಲ್ಲಿ ಸಂತೋಷ್ ಲಾಡ್ ಅವರಾಗಿರ್ಬೋದು ಮತ್ತೆ ನಮ್ಮ ಅಧಿಕಾರಿಗಳು ಅವ್ರನ್ನೆಲ್ಲ ತಗೊಂಡ್ಬಂದಿದ್ದಾರೆ. ಇವತ್ತು ಏನು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ತಾ ಈ ಒಂದು ಉಗ್ರ ಧಾಮಿಗಳಿಗೆ ವಿರೋಧ ಮಾಡಿ ನಾವೆಲ್ಲರೂ ಇವತ್ತು ಈ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಖಂಡಿಸ್ತಾ ಇನ್ನೊಮ್ಮೆ ಇಂಥ ಒಂದು ಘಟನೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.